ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪ ನರಸಿಂಹ, ಏನ್ ವಿಷಯ? ಫೋನ್ ಮಾಡಿ ಆಚೆ ಬರಕ್ಕೆ ಕೇಳ್ದಲ್ಲ? ಭರತನ, ಇವತ್ತು ಅಪ್ಪ ಡ್ಯೂಟಿಗೆ ಬಂದಿದಾರಲ್ವಾ? ಏನಪ್ಪ ಹಿಂಗ್ ಹೇಳ್ತಾ ಇದ್ಯಾ? ನಿನ್ ಲೈಫ್ ಸೆಟ್ಲ್ ಮಾಡಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದೀನಿ ಅಂದ್ರು, ಅದಕ್ಕೆ ಡ್ಯೂಟಿಗೆ ಬಂದಿಲ್ಲ? ಅಲ್ಲ, ಏನ್ ಹೇಳ್ತಿದ್ರ ಭರತನ? ಸ್ವಲ್ಪ ಹೊತ್ತಿಗೆ ಮುಂಚೆ ಸಿಕ್ಕಿದ್ರಲ್ಲ, ಯಾಕೆ ಡ್ಯೂಟಿಗೆ ಬರ್ತಾ ಇಲ್ಲ ಅಂದಕ್ಕೆ ಹಂಗ ಹೇಳಿದ್ರು. ಯಾಕೆ ನಿನ್ಗೆ ಗೊತ್ತಿಲ್ವಾ? ಅಪ್ಪ ಯಾಕೆ ಆತರ ಹೇಳಿದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಈಗಾಗಲೇ ನಾನು ಕೆಲ್ಸಕ್ಕೆ ಬೆಂಗಳೂರಿಗೆ ಹೋಗಿ ಬಂದಾಯ್ತು. ಅಲ್ಲಿ ಕೆಲಸ ಮಾಡಕ್ಕಾಗದೆ ಇಲ್ಲೇ ಸೆಟ್ಲ್ ಆಗ್ಬೇಕು ಅಂತ ವಾಪಸ್ ಬಂದೀನಿ. ಅಪ್ಪನ್ಗದು ಗೊತ್ತಲ್ವಾ? ಹೌದಾ? ಮತ್ ನಾನ್ ಕೇಳಿದಕ್ಕೆ ಯಾಕಂದ್ರಪ್ಪ? ನೆನ್ನೆ ಫೋನ್ ಮಾಡಿದಾಗ ಮುಖ್ಯವಾದ ಕೆಲಸ ಅಂದ್ರು, ಇವತ್ತು ಹೀಗಂದ್ರು. ಒಂದು ಅರ್ಥ ಆಗ್ತಲ್ವಲ್ಲ. ಅಪ್ಪ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನ್ಸ್ತಿದೆ. ಅವ್ರು ಯಾವತ್ತು ಕೆಲ್ಸಕ್ಕೆ ರಜಾ ಹಾಕ್ತವ್ರೆ ಅಲ್ಲ. ಭರತನ, ಸ್ಟೇಷನ್ ಏನಾದ್ರು ಸಮಸ್ಯೆ ಆಗಿದೆಯಾ? ಆ ತರ ಎಲ್ಲ ಏನು ಸಮಸ್ಯೆ ಆಗಿಲ್ವಲ್ಲ. ಆದ್ರೂ ಇನ್ನೊಂದ್ಸಲಿ ಸ್ಟೇಷನಲ್ಲಿ ವಿಚಾರಿಸ್ತೀನಿ. ಭರತನ, ಒಂದ್ ವಿಷಯ, ನಾನು ಬಂದು ನಿಮ್ಮ ಹತ್ರ ಮಾತಾಡಿದ್ದು ಅಪ್ಪನ್ಗೇನು ಹೇಳಕ್ ಹೋಗ್ಬೇಡಿ. ಜಯರಾಮಣ್ಣನ ನಾನು ಎಷ್ಟೋ ವರ್ಷದಿಂದ ನೋಡಿದ್ದೀನಿ. ಅವ್ರು ಯಾವತ್ತೂ ರಜಾ ಹಾಕ್ದವ್ರೆ ಅಲ್ಲ. ಅವ್ರು ಈ ತರ ಮಾಡ್ತಾ ಇದಾರೆ ಅಂದ್ರೆ ಏನೋ ಬಲವಾದ ಉದ್ದೇಶ ಇರುತ್ತೆ. ಅದೇನು ಅಂತ ನಾನು ತಿಳ್ಕೊತೀನಿ. ನೀನು ವಿಚಾರಿಸ್ತಾ ಇರೋದು ನಾನು ಯಾರಿಗೂ ಏನು ಹೇಳಲ್ಲ. ನೀನು ಆರಾಮಾಗಿರು. ಯಾರ ಕಾಫಿ ತಗೊಂಡು ಹೋಗ್ತಿದ್ಯಾ? ಅಜ್ಜಿಗೆ ಅಲ್ಲ, ಆಂಟಿ, ಮೇಡಮ್ಗೆ, ದೊಡ್ಡ ಮೇಡಮ್ಗೆ. ನೀನು ಅವ್ರಿಗೆ ಎಷ್ಟೇ ಕೇರ್ ತೋರಿಸಿದ್ರು ಅವ್ರು ನಿನ್ನ ಎಷ್ಟರಲ್ಲಿ ಇಡಬೇಕೋ ಅಷ್ಟರಲ್ಲೇ ಇಡೋದು. ಮನೆಗೆ ಯಾರೇ ಬಂದರೂ ದೃಷ್ಟಿ ಬೊಟ್ಟು ಥರ ಮೊದಲು ನೀನೇ ಕಾಣಿಸ್ತೀಯ. ಮೇಡಮ್, ನೀವು ನನ್ನನ್ನು ಹಂಗ್ಸೋದು ನನಗೇನು ಹೊಸ್ತಲ್ಲ. ನಮ್ಮ ಅಪ್ಪನ ಬಗ್ಗೆ ಏನೋ ವಿಷಯ ಗೊತ್ತಾಯ್ತು ಅಂದ್ರಲ್ಲ, ಏನಣ್ಣ? ವಿಷಯ ತುಂಬಾ ಸೀರಿಯಸ್ ಆಗಿದೆ ನರಸಿಂಹ. ನಿಮ್ಮಪ್ಪ ದೊಡ್ಡ ಸಂಕಷ್ಟ ಸಿಗಾಕೊಂಡಿದ್ದಾರೆ. ಅವರು ಇನ್ಮೇಲೆ ಡ್ಯೂಟಿಗೆ ಬರೋಕ್ಕಾಗುತ್ತೋ ಇಲ್ವೋ? ಏನ್ ಹೇಳ್ತಿದಾರ ಅಣ್ಣ? ಜಯರಾಮಣ್ಣ ಲಂಚದ ಕೇಸಲ್ಲಿ ಸಿಗಾಕೊಂಡು ಸಸ್ಪೆಂಡ್ ಆಗಿದ್ದಾರೆ. ಅಣ್ಣ, ಏನ್ ಹೇಳ್ತಾ ಇದ್ದೀರಾ? ನಮ್ಮಪ್ಪ ಲಂಚದ ಕೇಸಲ್ಲಿ ಸಿಕ್ಕಾಕೊಂಡಿದಾರ? ಇದನ್ನ ನಾನ್ ನಂಬಲ್ಲ. ಅವ್ರು ಏನು ಅಂತ ಸ್ಟೇಷನ್ಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತು. ಬೇರೆಯವ್ರ ದುಡ್ಡಿಗೆ ಆಸೆ ಪಡೆದಿರೋರು ಲಂಚಕ್ಕೆ ಕೈ ಹೊಡ್ತಾರ? ಅವ್ರು ಇಡೀ ಸರ್ವಿಸಲ್ಲಿ ಒಂದೇ ಒಂದು ದಿನ ಬ್ಲ್ಯಾಕ್ ಮಾರ್ಕ್ ತಗೊಂಡಿಲ್ಲ. ಅಂಥವ್ರು ಲಂಚಕ್ಕೆ ಆಸೆ ಪಡ್ತಾರೆ ಅಂತ ಹೇಗಣ ನಂಬೋದು? ಅವರು ಆಸ್ತಿ ಮಾಡದೇ ಇರ್ಬೋದು, ಆದ್ರೆ ದುಡ್ಡಿನ ಬೆಲೆ ಏನು ಅಂತ ನಮಗ್ ಚೆನ್ನಾಗಿ ಕಲ್ಸಿದ್ದಾರೆ. ಜಯರಾಮಣ್ಣನ ಹೆಸರಿಗೆ ಯಾರೋ ಮಸಿ ಬೆಳೆಯಕ್ಕೆ ಇಂಥ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ನಾನೇ ಲಂಚ ತಗೊಂಡಿರೋದು ಅಂತ ಜಯರಾಮಣ್ಣ ಯಾರ್ದು ಬಲವಂತಕ್ಕೆ ಒಪ್ಕೊಂಡಿರ್ಬೋದು. ಯಾರಾದ್ರೂ ಕಷ್ಟದಲ್ಲಿದ್ದೀನಿ ಅಂದ್ರೆ ಅವ್ರು ಸಹಾಯ ಮಾಡೋದಕ್ಕೆ ಯಾವಾಗ್ಲೂ ಮುಂದೆ ಬರ್ತಾರೆ. ಅದನ್ನೇ ಯಾರೋ ಬಂಡವಾಳ ಮಾಡ್ಕೊಂಡು ಇಂಥ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾರು ಅಂತ ಗೊತ್ತಿಲ್ಲ. ಆ ಥರದ ವ್ಯಕ್ತಿ ಯಾರಿದ್ದಾರೆ? ಆದ್ರೆ ಜಯರಾಮಣ್ಣ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವ್ರು ಬಚಾವ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಇದರಿಂದ ಯಾರೋ ದೊಡ್ಡವ್ರ ಕೈವಾಡ ಇರಬೇಕು ನರಸಿಂಹ. ಏನ್ ಮಾಡೋದು? ಈಗ ಜಯರಾಮಣ್ಣನ ತಲೆ ಮೇಲೆ ಎಲ್ಲ ಬಂದ್ಬಿಟ್ಟಿದೆ. ಅಣ್ಣ, ಈಗ ಅಪ್ಪನ ಇದರಿಂದ ಹೇಗೆ ಬಚಾವ್ ಮಾಡೋದು? ಈ ಕೇಸಿಂದ ಯಾರಿದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಲಂಚ ತಗೊಂಡ್ರದ್ದು ಯಾರು ಅಂತ ಗೊತ್ತಾದ್ರೆ ಜಯರಾಮಣ್ಣನ ಇದರಿಂದ ಹೊರಗಡೆ ತರ್ಬೋದು. ಅದ್ಯಾರಿದಾರೋ ಅವ್ರನ್ನ ನಾನು ಕಂಡು ಹಿಡ್ದೇ ಹಿಡಿತೀನಣ್ಣ. ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ನೋಡು ನರಸಿಂಹ, ಈ ವಿಷಯದಲ್ಲೂ ನೀನು ಸ್ವಲ್ಪ ಹುಷಾರಾಗಿರು. ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಅಪ್ಪನ ಜೀವನದಲ್ಲಿ ಆಟ ಆಡಿ ಅವ್ರ ಜೀವನನ ಹಾಳು ಮಾಡಬೇಕು ಅಂತ ಕಿರಾತಕನ್ನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಮ್ಮ ಅಪ್ಪನಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ. ಅವ್ರು ಲಂಚ್ಕೋರ ಅಲ್ಲ, ಒಳ್ಳೆಯವರು ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಅವರು ಮತ್ತೆ ಡ್ಯೂಟಿಗೆ ಬರೋ ಥರ ನಾನು ಮಾಡೇ ಮಾಡ್ತೀನಿ. ತುಂಬ ಹೋಗ್ತಾ ಇದ್ದೀನ್ರಿ. ಇಲ್ಲ ಅದು ಬೇಡ, ಬೇಡ. ಔಷಧಿ ಏನಾರು ಹಚ್ಚಲ? ಬೇಡ. ಹಾಸ್ಪಿಟ್ಲ್ ಹೋಗೋಣ? ಅಯ್ಯೋ ಬೇಡ, ಅಷ್ಟೇ ಲೇಟ್ ಆಗಿಲ್ಲ ಹಸ್ಬೆಂಡು. ಏನಾಯ್ತು? ಹಿಂಗೆ ಯಾಕೆ ಮಾಡ್ಕೊಂಡ್ರಿ? ರೀ, ಹೆಂಗ್ ಏಟಾಯ್ತು ಅಂತ ಕೇಳಿದ್ರೆ ಯೋಚನೆ ಮಾಡ್ತಾ ಕೂತ್ಬಿಟ್ರಲ್ಲ. ಅದು ಕಾಲು ಎಡ್ತು ಹಸ್ಬೆಂಡು. ಎಡುತ್ತಾ? ಎಡ್ಬೋರ್ ಅಲ್ವಲ್ಲ? ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ? ನಾನ್ಯಾಕೆ ಹಂಗೆ ಹೇಳಿ? ಹೋಗ್ಲಿ ಬಿಡಿ, ಇನ್ಮೇಲೆ ಸ್ವಲ್ಪ ಹುಷಾರಾಗಿರಿ, ಆಯ್ತಾ? ಹಸ್ಬೆಂಡು, ನೀವು ತುಂಬಾ ಒಳ್ಳೆಯವರು. ಹಳೇ ವಿಷಯ ಈಗ ಗೊತ್ತಾಯ್ತಾ? ಗೊತ್ತಿತ್ತು, ಆದ್ರೆ ಆಗಾಗ ದಿಸನ್ ಸವಸ್ಯದಿಂದ ಹಾಳಾಗ್ತಿರ್ತೀರ. ರೀ, ಹಾಳಾಗೋದಂದ್ರೆ ಬೇರೆ ಅರ್ಥ ಬರುತ್ತಂಗಲ್ಲ, ಹೇಳ್ಬೇಡಿ ನೀವು. ಅಲ್ಲ ಹಸ್ಬೆಂಡು, ನಂಗೆ ತಲೆಗೆ ಏಟ್ ಹಾಕಿರೋ ತರ ದಿಸಂಗೂ ಆಗಿದ್ರೆ ಈ ತರನೇ ಆರೈಕೆ ಮಾಡ್ತಿದ್ರಾ?
ಸುತ್ತ ಮೈಲಾರಕ್ಕೆ ಬರತ್ತಾರ, ನೀವು ಸುತ್ತಿ ಬಳಸಿದ ದಿಶಾವ್ರ ವಿಷಯಕ್ಕೆ ಯಾಕ್ರಿ ಬರ್ತೀರಾ? ನಿಮ್ಗೇನ್ ಬೇರೆ ಕೆಲಸ ಇಲ್ವಾ ಅಥವಾ ಬೇರೆ ಯಾರ ಬಗ್ಗೆ ಕೇಳ್ಬೇಕಂತ ಅನ್ಸದೇ ಇಲ್ವಾ? ಅನ್ಸುತ್ತೆ. ಯಾರ ಬಗ್ಗೆ? ನಿಮ್ಮ ಅಜ್ಜಿ ಬಗ್ಗೆ. ಅವ್ರ ಬಗ್ಗೆ ಏನಿದೆ ಕೇಳಕ್ಕೆ? ಅಲ್ಲ ಹಸ್ಬೆಂಡು, ಅವ್ರ ಮನೆಗೆ ಏನಾಗ್ಬೇಕು? ಅವ್ರ ಬಗ್ಗೆ ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಓ, ನಿಮ್ಮೊಂದು ಕೆಲ್ಸದವ್ರು ಅನ್ನೋ ಥರ ಮಾತಾಡಿದ್ರು ಅಂತ ಬೇಜಾರ? ಹಾಗೇನಿಲ್ಲ. ಬೇಜಾರು ಮಾಡ್ಕೋಬೇಡಿ. ಅವ್ರ ಮಾತು ಸ್ವಲ್ಪ ಹೊರಟು, ಆದರೆ ಮನಸ್ಸು ತುಂಬ ಮೃದು. ಅವ್ರು ನಮಗೆ ದೂರದ ರಿಲೇಟಿವ್ ಆಗಬೇಕು. ನಮ್ಮ ಮನೆಗೆ ಅತ್ತಿಗೆನೇ ಪರ್ಫೆಕ್ಟ್ ಸೊಸೆ ಅಂತ ಅವರೇ ಅತ್ತಿಗೆನ ಹುಡುಕಿ ನಮ್ಮ ಮನೆ ಸೊಸೆ ಮಾಡಿತ್ತು. ಹೌದಾ? ಹೌದು. ಅತ್ತಿಗೆ ಅಂತ ದೇವತೆನ ಈ ಮನೆಗೆ ಗಿಫ್ಟಾಗಿ ಕೊಟ್ಟಿದ್ದು ಇದೇ ಅಜ್ಜಿ. ಹಸ್ಬೆಂಡು, ಇಷ್ಟು ದಿನ ನಿಮ್ಮೆಲ್ಲರ ಜೊತೆ ಆರಾಮಾಗಿ ಬೆರೀತಿದ್ದೆ. ಆದರೆ ಇವ್ರು ದಿಢೀರಾಗಿ ಬಂದ್ಬಿಟ್ರಲ್ವಾ, ಇವ್ರ ಜೊತೆ ಏನು ಮಾತಾಡೋದು, ಹೇಗೆ ನಡ್ಕೊಳ್ಳೋದು ಒಂದು ಗೊತ್ತಾಗಲಿಲ್ಲ. ಅವ್ರು ಏನಂದ್ರು ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಎಷ್ಟೇ ಆಗಲಿ ಅವ್ರು ದೊಡ್ಡವರು, ಅವರಿಂದ ನಂಗೆ ತುಂಬ ಕಲಿಯೋದಿರತ್ತೆ. ನೀವು ಇಷ್ಟು ಬೇಗ ಎಲ್ಲರ ಜೊತೆ ಹೊಂದ್ಕೊಳ್ಳೋಕ್ಕೆ ಎಲ್ರಿಗೂ ನಿಮ್ಮ ಕಂಡ್ರೆ ಇಷ್ಟ ಆಗೋದು. ಎಲ್ರಿಗೂ ಅಂದರೆ ನಿಮ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ನನಗೂ ಇಷ್ಟನೇ ರೀ. ಓ, ಟೆಸ್ಟ್ ಮಾಡ್ತಾ ಇದ್ರಾ? ಹಾಗೇನಿಲ್ಲ ಹಸ್ಬೆಂಡು. ನೋಡಿ ಹಸ್ಬೆಂಡು, ಇವತ್ತು ನೀವು ಆಫೀಸ್ಗೆ ಹೋಗಂಗಿಲ್ಲ, ಮನೆಯಲ್ಲೂ ಆಫೀಸ್ ಕೆಲಸ ಮಾಡಂಗಿಲ್ಲ. ಆರಾಮಾಗಿ ಊಟ ತಿಂಡಿ ಮಾಡಿ ರೆಸ್ಟ್ ಮಾಡಬೇಕು, ಓಕೆನಾ? ಈ ತುಂಬಾ ಆಫೀಸ್ ಕೆಲಸ ಇದೆ ರೀ, ಮನೇಲೂ ಮಾಡಬಾರ್ದು. ಹಸ್ಬೆಂಡು ಇದಳಲ್ವಾ ಆ ಮಿಟ್ಟಿಕ್ಲಾಡಿದ್ದೆ ಸರ್, ಅವಳಿಗೆ ಹೇಳಿ ಕೆಲಸ ಮಾಡ್ತಾಳೆ. ಹಸ್ಬೆಂಡು, ನೀವೇನಾದ್ರೂ ನನ್ನ ಮಾತು ಮೀರಿ ಆಫೀಸ್ ಕೆಲಸ ಮಾಡಿದ್ರೆ ನನ್ನ ಮೇಲೆ ಆಣೆ. ಹೋಗ್ಲಿ ಬಿಡ್ರಿ, ಇಷ್ಟಕ್ಕೆಲ್ಲ ಆಣೆ ಪ್ರಮಾಣ ಯಾಕೆ ಮಾಡಿಸ್ಕೋತೀರಾ? ಎಲ್ಲೂ ಹೋಗಲ್ಲ ಬಿಡಿ. ಇವಾಗ ಹಂಗೆ ಹೇಳ್ತೀರಾ, ಆದ್ರೆ ಮಿಟಿಕ್ಲಾಡಿ ದಿವಸ ಫೋನ್ ಮಾಡ್ಬಿಟ್ಟು ಹಲೋ ಮಿಸ್ಟರ್ ಚಿರಾಗ್ ಕಮ್ಮು ಗಿಮ್ಮು ಅಂದ್ರೆ ಬೆಕ್ಕಿನ ತರ ಕೂತಿರೋ ನೀವು ಕೂತ್ರ ತರ ಓಡಾಡೋಗ್ತೀರಾ. ಅದಕ್ಕೆ ಆಣೆ ಮಾಡಿಸ್ಕೊಂಡಿರೋದು. ನಿಮ್ಗೆ ಏನಾದ್ರೂ ಬೇಕಿದ್ರೆ ನನಗೆ ಫೋನ್ ಮಾಡಿ, ನಾನು ಓಡಾಡ್ ಬರ್ತೀನಿ, ನೀವು ಇಲ್ಲೇ ಕೂತಿರ್ಬೇಕು. ಅಂದ್ರೆ ನೀವೀಗ ಆಚೆ ಹೋಗ್ತಿದ್ದೀರಾ? ಹೋಗ್ಲೇಬೇಕಲ್ವಾ ಹಸ್ಬೆಂಡು? ಹೋಗ್ಲೇಬೇಕು ಅಂದ್ರೆ ಯಾಕೆ ಹೋಗ್ಲೇಬೇಕು? ನೀವೇ ದಿಸಂಗ್ ಕೆಲಸ ಕೊಟ್ಟಿದ್ದೀರಲ್ವಾ ಹಸ್ಬೆಂಡು, ಹೋಗ್ಲೇಬೇಕಲ್ವಾ? ಹಲೋ, ಅದೇ ಹಸ್ಬೆಂಡು, ಮಾಮೂಲಿ ಅಂಗಡಿ ಕೆಲಸ. ನನಗೆ ಮಾತ್ರ ಎಲ್ಲೋ ಹೋಗ್ಬೇಡಿ ಮನೇಲಿರಿ ಅಂತ ಹೇಳ್ಬಿಟ್ಟು ನೀವು ಮಾತ್ರ ಅಂಗಡಿ ಕೆಲಸ ಮಾಡಕ್ ಹೋಗ್ತಿದ್ದೀರಾ? ಅಲ್ಲಿಗೆ ನನ್ನ ಆರೈಕೆಗಿಂತ ನಿಮಗೆ ನಿಮ್ಮ ಕೆಲಸನೇ ಜಾಸ್ತಿ. ಏನು ಅಂಗಡಿಗೆ ಹೋಗ್ಬಾರ್ದಾ? ಸರಿ ಆಯ್ತು, ಹೋಗಲ್ಲ. ನಿಜವಾಗ್ಲೂ ಹೋಗಲ್ವಾ? ಹಸ್ಬೆಂಡು, ನಿಮಗೆ ಇಷ್ಟ ಇಲ್ದೇ ಇರೋದನ್ನ ನಾನು ಯಾವತ್ತಾದ್ರೂ ಮಾಡಿದ್ದೀನಾ? ತಮಾಷೆಗಂದೆ. ಅಂಗಡಿಗೆ ಹೋಗಿ ಬನ್ನಿ, ಅದೆಷ್ಟು ಜನ ಕಾಯ್ತಿರ್ತಾರೋ ಏನೋ. ಅಲ್ಲ, ನಾನು ಅಂಗಡಿ ಹೋದ್ಮೇಲೆ ಬೈಬಾರ್ದು. ನಾನು ಯಾಕ್ರಿ ಬೈಲಿ, ಹೋಗಿ ಬನ್ನಿ. ಸರಿ ಹಸ್ಬೆಂಡು, ಜಾಜಿ ಅಕ್ಕಂಗೆ ನಿಮ್ಮನ್ನ ಆಗಾಗ ವಿಚಾರಿಸ್ಕೊತಾ ಇರಿ ಅಂತ ಹೇಳಿದೆ. ಆಮೇಲೆ ನಿಮ್ಗೆ ಏನಾದರೂ ಬೇಕಾ ಅಂತ ಕೇಳೋಕ್ಕೂ ಹೇಳಿದ್ದೀನಿ. ಏನಾದರೂ ಬೇಕಿದ್ರೆ ಅವ್ರಿಗೆ ಹೇಳಿ, ಆಯ್ತಾ? ಇಲ್ಲಾಂದ್ರೆ ನಂಗೆ ಫೋನ್ ಮಾಡಿ. ಆಯ್ತು, ಸರಿ, ಬರ್ತೀನಿ.